ಕಣ್ಣು ಮುಚ್ಚಿ ಕುಳಿತುಕೊಂಡ ಕೇಂದ್ರ ಸರ್ಕಾರಕ್ಕೆ, ತಳವಾರ ಸಮಾಜಕ್ಕೆ ಅನ್ಯಾಯವಾಗ್ತಿದ್ರು ಕಣ್ಣು ಮುಚ್ಚಿ ಕುಳಿತುಕೊಂಡ ಕೇಂದ್ರ ಸರ್ಕಾರಕ್ಕೆ, ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವ ಪಟ್ಟಭದ್ರ ಹಿತಾಸಕ್ತಿಗಳಿಗೆ, ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವ ಪಟ್ಟಭದ್ರ ಹಿತಾಸಕ್ತಿಗಳಿಗೆ, ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ. 2 ದಿನ ಹಿಂದೆ ಅಫ್ಜಲ್ಪುರ್ ಕ್ಷೇತ್ರ ಶಾಸಕ ಎಂ.ವೈ. ಪಾಟೀಲ್ ಜಿ ಅವರ ಮನೆ ಮುಂದೆ ಧರಣಿ ಮಾಡಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಂತೆ ಇವತ್ತು ಗ್ರಾಮೀಣ ಕ್ಷೇತ್ರದ ತಳವಾರ ಪಟ್ಟಿ ಇವತ್ತು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡಿಸಿ ಇವತ್ತೇನು ಆದೇಶ ಹೊರಡಿಸ್ತು. ಆ ಆದೇಶದ ನಂತರ ಇಲ್ಲಿ ಈಗಾಗಲೇ ಕರ್ನಾಟಕದಲ್ಲಿರುವಂಥ ST ಪಟ್ಟಿಯಲ್ಲಿದ್ದಂಥ ಇವತ್ತು ಬೇಡ ಜನಾಂಗದ ನಾಯಕರು, ಬೇಡ ವಾಲ್ಮೀಕಿ ಸಮುದಾಯದ ನಾಯಕರುಗಳು ಇವರು ಆಗಾಗಲೇ STಯಲ್ಲಿ ಇದ್ದಾರೆ. ಇವರು ನಿರಂತರವಾಗಿ ಇವತ್ತು ನಮ್ಮ ತಳವಾರ ಇವತ್ತು STಯಲ್ಲಿ ಯಾರೇ ಬಂದರೂ ಕೂಡ ಅವರು ಸಹಿಸೋದಿಲ್ಲ. ಯಾಕಂದ್ರೆ ಈಗಾಗಲೇ ಅವರು ಬಹಳ ಪ್ರಭಾವ ಹೊಂದಿದ್ದಾರೆ. ಮೊದಲನೇ ಅವರು ಕಾನೂನು ಬಾಹಿರವಾಗಿ STಯಲ್ಲಿ ಸೇರ್ಪಡೆ ಆಗ್ಯಾರ. ಯಾಕಂದ್ರೆ ಅವರು ರಾಜ ಮಹಾರಾಜ ಇದ್ದವ್ರು. ಇಲ್ಲೇ ಸುರಪುರಕ್ಕೆ ಹೋದ್ರಿ ನೀವು, ಅಲ್ಲಿ ರಾಜ ಅವರು ದೊರೆಗಳು. ಇವತ್ತು ನೀವು ಬೆಳಗಾವಿ ಭಾಗಕ್ಕೆ ಹೋದ್ರೆ ಇಡೀ ರಾಜ್ಯದ ಸರ್ಕಾರ ಬದಲಾವಣೆ ಮಾಡ್ತಿರುವಂತ ಸಚಿವರು ಇವತ್ತು ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಇವತ್ತು ಶ್ರೀರಾಮುಲು, ಇವರೆಲ್ಲರೂ ಹೆಂಗಪ್ಪ ಅಂದ್ರೆ ಮೊದಲಿಂದೇ ಬಹಳ ಶ್ರೀಮಂತ ಜನ, ಬಹಳ ಅನುಕೂಲಸ್ಥ ಜನ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಏನ್ ಹೇಳ್ತಾ ಕಾನೂನು ಅಂದ್ರೆ, ಯಾರು ಈ ದೇಶದಲ್ಲಿ ಅತಿ ಬಡವರಿದ್ದಾರೆ, ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅನ್ಯಾಯಕ್ಕೆ ಒಳಗಾದಂತ ಸಮುದಾಯ, ಆ ಸಮುದಾಯವನ್ನ ಮೇಲೆತ್ತುವ ಸಲುವಾಗಿ ಇವತ್ತು ಆ ಸಮುದಾಯವನ್ನ ಸರ್ಕಾರ ಇವತ್ತು ST ಪಟ್ಟಿಯಲ್ಲಿ ಸೇರಿಸಬೇಕು. STಯಲ್ಲಿ ಸೇರಿಸಿ ಅವರಿಗೆ ಸಮಾನತೆ ತರಲಿಕ್ಕೆ ರಿಸರ್ವೇಶನ್ ಕೊಡ್ಬೇಕಂತ ಕಾನೂನು ಅಂದ್ರ, ಯಾರು ಈ ದೇಶದಲ್ಲಿ ಅತಿ ಬಡವರಿದ್ದಾರೆ, ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅನ್ಯಾಯಕ್ಕೆ ಒಳಗಾದಂತ ಸಮುದಾಯ, ಆ ಸಮುದಾಯವನ್ನ ಮೇಲೆತ್ತುವ ಸಲುವಾಗಿ ಇವತ್ತು ಆ ಸಮುದಾಯವನ್ನ ಸರ್ಕಾರ ಇವತ್ತು ST ಪಟ್ಟಿಯಲ್ಲಿ ಸೇರಿಸಬೇಕು. STಯಲ್ಲಿ ಸೇರಿಸಿ ಅವರಿಗೆ ಸಮಾನತೆ ತರಲಿಕ್ಕೆ ರಿಸರ್ವೇಶನ್ ಕೊಡ್ಬೇಕಂತ ಏನು ಸಂವಿಧಾನ ಹೇಳ್ತದ. ಆದ್ರೆ ಇಲ್ಲಿ ಏನಾಗ್ಯದಪ್ಪ ಅಂದ್ರ, ಇವತ್ತು ಅವ್ರೇನು ಮೊದಲಿಂದ ಪ್ರಭಾವ ಇದ್ದಾರೆ, ಆ ಪ್ರಭಾವದಿಂದ ಅವರು ಇಲ್ಲಿಗಲ್ ಆಗಿ ಇವತ್ತು STಯಲ್ಲಿ ಸೇರ್ಪಡೆ ಆಗ್ಯಾರ. ಅವ್ರು ಎಂದ STಗೆ ಸೇರ್ಪಡೆ ಆಗ್ಯಾರ, ಸುಮಾರು 54 ಜಾತಿಗಳು ಈಗಾಗಲೇ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ STಯಲ್ಲಿ ಇದ್ದಾರೆ. 54 ಜಾತಿಗಳಲ್ಲಿ ಇವತ್ತು ಏನು ಇವರು ಒಂದು 2-3 ಜಾತಿ ಹೆಸರ ಮೇಲೆ ಇವತ್ತು ಸೇರ್ಪಡೆ ಆಗ್ಯಾರ. ಅವ್ರೆಲ್ಲರಿಗೆ ಮಣ್ಣು ಕೊಡೋ ಕೆಲಸ ಮಾಡ್ಯಾರ. ಅವ್ರಿಗೆಲ್ಲರೂ ಹತ್ತಿಕ್ಕಾರ. ಒಬ್ರು ಬೇರೆ ಜಾತಿ ಹೆಸರಿನವ್ರು ಶಾಸಕರಿಲ್ಲ, ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಇಲ್ಲ, ಒಬ್ರು ಸಚಿವರಿಲ್ಲ, ಒಬ್ರು MP ಇಲ್ಲ. ಬೇರೆ ಇಲ್ಲಿ ಈ ST ಸೌಲಭ್ಯದ ಏನು ತಗೊಂಡಾರ ಪರಿಶಿಷ್ಟ ಪಂಗಡದಾಗ ಇವತ್ತು ಆ ಒಂದು ಏನು ಜಾರಕಿಹೊಳಿ ಅಂತ ಏನು ಇವತ್ತು ನಾಯಕ್ ಸಮುದಾಯದವರು ಇದ್ದಾರೆ, ಆ ನಾಯಕ್ ಸಮುದಾಯದವರು ಮಾತ್ರ ಇವತ್ತು ಅಧಿಕಾರ ಅನುಭವಿಸಲಿಕ್ಕತ್ತಾರ. ಆ ಇಲಾಖೆಯ ಸೌಲಭ್ಯ, ಆ ಇಲಾಖೆಯಲ್ಲಿ ಬರುವಂತ ಪ್ರತಿಯೊಂದು ಅನುದಾನ ಇವತ್ತು ಅವ್ರು ಮಾತ್ರ ತಗೊಳಕತ್ತಾರ. ಉಳಿದವ್ರಿಗೆ ಎಲ್ಲರಿಗೆ ಹತ್ತಿಕ್ಕುವಂತ ಕೆಲಸ ಮಾಡ್ಯಾರ. ಇದು ಈ ರಾಜ್ಯದ ಒಂದು ದುರಂತ. ಈ ರಾಜ್ಯದಲ್ಲಿರುವಂತ ತಳವಾರರ ದುರಂತ ಹೋರಾಟ ಮಾಡಿ ಇವತ್ತೇನು ನಮ್ಮ ಕಲಬುರಗಿಯಲ್ಲಿ BJP ಪಕ್ಷದ ಒಂದು ಹಿಂದುಳಿದ ವಿರಾಟ್ ಸಮಾವೇಶ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ ನಾವು ಗಟ್ಟಿಯಾಗಿ ಇವತ್ತು ನಮಗೆ ಏನು ಅನ್ಯಾಯ ಆಗ್ಯದ, ಇವತ್ತು ತಳವಾರ ಸರ್ಟಿಫಿಕೇಟ್ ನೀವು ಕೊಡಲೇಬೇಕು. ಆ ತಳವಾರ ಸರ್ಟಿಫಿಕೇಟ್ ಕೊಟ್ರೆ ನೀವು ಇಲ್ಲಿ ಕಲಬುರಗಿ ಬರ್ಲಿಕ್ಕೆ ಬಿಡ್ತೀವಿ, ಇಲ್ಲಾಂದ್ರೆ ನಿಮಗೆ ಗೇರಾವ್ ಹಾಕ್ತೀವಿ, ನಿಮಗೆ ಕಪ್ಪು ಬಾರ್ಡ್ ತೋರಿಸ್ತೀವಿ, ನಿಮಗೆ ಗೇರಾವ್ ಹಾಕಿ ನಾವು ನಿಮ್ಗೆ ಬಿಡೋದೇ ಇಲ್ಲ, ನೀವು ಏನು ಮಾಡ್ತೀರಿ ಮಾಡ್ರಿ. ಇವತ್ತು ಕಮಿಷನರ್ ಮೀಟಿಂಗ್ ಕರೆದು ನಮಗೆಲ್ಲ ಶಾಂತಿ ಸಭೆ ಮಾಡಿದ್ರು. ಆ ಕಮಿಷನರ್ ಎದುರೇ ಹೇಳಿದೆ ನಾವು, ನೋಡ್ರಿ ಪೊಲೀಸ್ ಇಲಾಖೆ ನಿಮಗೆ ಏನು ಕೆಲಸ ಆಯ್ತು ಅಂದ್ರೆ ಬಂದೋಬಸ್ತ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ. ಸರ್ಟಿಫಿಕೇಟ್ ಕೊಡೋದಾಗ್ಲಿ, ಸರ್ಟಿಫಿಕೇಟ್ ಕೊಡು ಅನ್ನೋದಾಗಲಿ ನಿಮ್ದು ಯಾವುದು ಕೆಲಸ ಇಲ್ಲ. ನೀವು ಬಂದೋಬಸ್ತ್ ಮಾಡಬೇಕು, ನಾವು ಹೋರಾಟ ಮಾಡ್ತೀವಿ. ಇವತ್ತು ಸರ್ಕಾರ ಮುಖ್ಯಮಂತ್ರಿ ಗೆರಾವ್ ಹಾಕ್ತೀವಿ, ಅವರು ನಿಮ್ಮ ಗುಂಡು ಹೊಡಿ ಅಂದ್ರೆ ನೀವು ಗುಂಡು ಹೊಡ್ರಿ, ನಾವು ಹೊಡ್ಸೋಕೆ ತಯಾರಿದ್ದೀವಿ ಅಂತ ಕಮಿಷನರ್ ಶಾಂತಿ ಸಭೆಯಲ್ಲಿ ಓಪನ್ವಾಗಿ ನಾವು ಹೇಳಿದೆವು ಅವತ್ತು. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಸರ್ಕಾರ ಏನಪ್ಪಾ ಅಂದ್ರೆ ಎಚ್ಚೆತ್ತುಕೊತ್ತು, BJP ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ನಮ್ಮ N. ರವಿಕುಮಾರ್, ರಾಜ್ಯದ ಪ್ರಧಾನ ಕಾರ್ಯದರ್ಶಿ BJP ಪಕ್ಷದ N. ರವಿಕುಮಾರ್ ಅವರು ಮತ್ತೆ ಪ್ರಮೋದ್ ಮಧ್ವರಾಜ್, ಅದ್ರ ಜೊತೆಗೆ ಇವತ್ತು ಶರಣಪ್ಪ ತಳವಾರ್ ಅವರನ್ನ ಕರೆದುಕೊಂಡು ಈ ಭಾಗದಲ್ಲಿ ಇವತ್ತು ನಮಗೆ ಶಾಂತಿಯಾಗಿ ಇವತ್ತು ನೀವೇನು ಈ ಒಂದು
ಸಮಾವೇಶವನ್ನ ವಿರೋಧ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದೀರಿ, ಸಮಾವೇಶ ಬಹಿಷ್ಕಾರ ಮಾಡ್ತೀನಿ ಅಂತಿದ್ರಿ. ಅದಕ್ಕೆ ಹಂಗೆ ಮಾಡಬೇಡತ್ತ ನಮ್ಮಲ್ಲಿ ಕಳಿಸಿದಾಗ ನಾವು ಒಂದೇ ಬೇಡಿಕೆ ಇಟ್ಟಿವಿ. ಏನಪ್ಪಾ ಅಂದ್ರೆ ನಮಗೆ ಇವತ್ತು ಆದೇಶ ಬಂದದ, ಮುಖ್ಯಮಂತ್ರಿಗಳು ಏನು ಆ ಕಾರ್ಯಕ್ರಮ ಬರ್ತಾ ಇದ್ದಾರೆ, ನಾವು ಆ ಕಾರ್ಯಕ್ರಮದ ಅವರು ಬಹಿರಂಗವಾಗಿ ಇವತ್ತು ಮೊಬೈಲ್ದಾಗ ತೋರಿಸಿರಿ ನಮಗೆ, ನಾವು ನೀವು ಮಾತು ನಂಬ್ತೀವಿ, ಆದ್ರೆ ಬಹಿರಂಗವಾಗಿ ಆದೇಶ ಪತ್ರ ಹಿಡ್ಕೊಂಡು ಅಲ್ಲಿ ಬಂದು ನಮಗೆ ಕೊಡಬೇಕು ಅಂತ ಹೇಳಿ ನಾವು ಸವಾಲು ಹಾಕಿ ನಾವು ಬೇಡಿಕೆ ಇಟ್ಟಾಗ ಆಯ್ತು ಅಂತ ಹೇಳಿದ್ರು. ಅದೇ ರೀತಿ ನಾವು ಕೂಡ ಅವತ್ತು ಅವರ ಜೊತೆಯಲ್ಲಿ ಸೇರ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ವಿ, ರೈಟ್ ಕೊಟ್ಟಿವಿ. ಇವತ್ತು ಸರ್ಕಾರ ನಮಗೆ ST ಮಾಡಿ ಕೊಟ್ಟದ, ಆ ಸರ್ಕಾರ ಹಿಂದಿನ BJP ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ತೀವಿ. ನಾವು ಈ ತಳವಾರು ಜನಾಂಗ ಕೊಟ್ಟಂತ ಏನು ಸರ್ಟಿಫಿಕೇಟ್ ಏನಿದೆ, ಆದೇಶ ಏನಿದೆ, ಆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಇವತ್ತು ಅವ್ರು ಮಾಡೋ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತು ಅವರ ಜೊತೆ ನಾವು ಇರ್ತೀವಿ ಅಂತ ಆ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ನಾವು ಆ ಒಂದು ಹೇಳಿಕೆಯನ್ನು ವಾಪಸ್ ಪಡೆದಿದ್ವಿ. ಆ ವಾಪಸ್ ಪಡೆದಂತಹ ಸಂದರ್ಭದಲ್ಲಿ ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಅದೇ ರೀತಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆ ಒಂದು ಆದೇಶ ಇವತ್ತು ಬಹಿರಂಗವಾಗಿ ಈ ಸಮಾಜದ ಏನು ST ಪ್ರಮಾಣ ಪತ್ರ ಕೊಡಬೇಕಂತ ನಾನು ಖಾಲಿ ಬಂದಿಲ್ಲ, ನಾ ಆದೇಶ ತಗೊಂಡ್ಬಂದಿನಿ ಅಂತ ಹೇಳಿ ಬಹಿರಂಗವಾಗಿ ಅವರು ಆ ಒಂದು ಸಂದರ್ಭದಲ್ಲಿ ಪ್ರದರ್ಶನ ಮಾಡಿದಾಗ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಿದ್ವಿ. ಯಾರು ನಮ್ಮ ಜನಾಂಗದವರಿಗೆ ಅನ್ಯಾಯಕ್ಕೋದವರಿಗೆ ನ್ಯಾಯ ಕೊಡ್ತಾರೆ ಅವರಿಗೆ ಅಭಿನಂದನೆ ಸಲ್ಲಿಸೋದು ನಮ್ಮೆಲ್ಲರ ಮನುಷ್ಯರ ಧರ್ಮ. ಅದೇ ರೀತಿ ನಾವು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಿದ್ವಿ. ಅದಾದ ನಂತರ ಇವತ್ತು ವಿಠ್ಠಲ್ ಹೇರೂಜಿಯವರ ಮೂರ್ತಿ ಅನಾವರಣ ಕಾರ್ಯಕ್ರಮ, ಆ ಅನಾವರಣ ಕಾರ್ಯಕ್ರಮದಲ್ಲಿ ಬಂದಂತ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟನೆಯಾಗಿ ಆ ಕಾರ್ಯಕ್ರಮ ಬಂದಿದ್ರು. ಅಲ್ಲಿಯೂ ಕೂಡ ನಾವು ಅವರಿಗೆ ವೇದಿಕೆ ಮೇಲೆ ಅಭಿನಂದನೆ ಸಲ್ಲಿಸಿದ್ವಿ.